ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗೀತಶ್ರೀ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದ್ದೀನಿ. ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ ಪ್ರಾಕ್ಟೀಸ್ ಇತ್ತು. ಸೊ ಅವ್ರು ಪ್ರಾಕ್ಟೀಸ್ ಮ್ಯಾಚ್ ನೋಡೋಕ್ಕೆ ಬಂದು ಐ ವಾಸ್ ಸೋ ಎಕ್ಸೈಟೆಡ್. ಯಾಕಂದರೆ ನಾನು ಫಸ್ಟ್ ಟೈಮ್ CCL ಈ ಥರ ಪ್ರಾಕ್ಟೀಸ್ ಮ್ಯಾಚ್ ನೋಡೋಕ್ಕೆ ಬಂದಿರೋದು. ಆ್ಯಂಡ್ ಆಲ್ ದೋಸ್ ಸೆಲೆಬ್ರಿಟೀಸ್ ಅವ್ರನ್ನ ನೋಡೋದೇ ಒಂಥರ ಖುಷಿ. ಎಲ್ಲ ಸಖತ್ತಾಗಿ ಪ್ರಾಕ್ಟೀಸ್ ಮುಗಿಸಿ ಅಲ್ಲಿ ಬಂದಿರೋ ಅಂಥ ಪ್ರೆಸ್ ಅವ್ರಿಗೆ ಇಂಟರ್ವ್ಯೂಸ್ ಕೊಡ್ತಾಯಿದ್ರು. ನಾನು ಮೇನ್ ರೀಸನ್ ಇಲ್ಲಿ ಬಂದಿದ್ದು ಯಾಕೆ, ನಮ್ಮ ಬಾಸ್ ಕಿಚ್ಚೋ ಬಾಸ್ನ ಮೀಟ್ ಮಾಡಬೇಕು ಅಂತ. ಅವ್ರನ್ನ ನೋಡಿದೆ, ಬಟ್ ಫೋಟೋ ತಗೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಐ ವಾಸ್ ಎಕ್ಸೈಟೆಡ್ ಅವ್ರನ್ನ ನೋಡಿದೆ ಅಂತಲೇ. ಬೇರೆಯವ್ರ ಜೊತೆ ಫೋಟೋಸ್ ಕೂಡ ತಗೊಂಡೆ, ವಿಕ್ಕಿ, ಗಣೇಶ್ ಅವ್ರ ಜೊತೆಗೆಲ್ಲ. ಆದರೂ ನಮ್ಮ ಬಾಸ್ನ ನೋಡ್ತಾ ಇದ್ರೆ ಹೊಟ್ಟೆಲಿ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿತ್ತು. ಇಟ್ ವಾಸ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಕರೀತಿದ್ದಾರೆ. ಸೊ ವಿಕ್ಕಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಎಲ್ಲರೂ ವಿಕ್ಕಿನ ಕರೀತಾ ಇದ್ದಾರೆ, ಬನ್ನಿ 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 ಅಂತ. ಬಟ್ ಅವ್ರ ಜೊತೆ ಇಂಟರ್ವ್ಯೂಸ್ ಮಾತ್ರ ಇನ್ನೂ ಮುಗ್ದಿಲ್ಲ. ಆ್ಯಂಡ್ ರಾಜೀವ್ ಅವ್ರು ಇವಾಗ ಜಸ್ಟ್ ನನ್ನ ಕ್ಯಾಮ್ರಾಗೆ ಹಾಯ್ ಮಾಡಿ ಕೂಡ ಹೋದರು. ಸೊ ವಿಕ್ಕಿ ಕೈಲೂ ಒಂದು ಹಾಯ್ ಮಾಡಿಸ್ಕೊಳ್ಳೋಣ ಅಂತ. Oh my God, Vicky, I love you. ಇಲ್ಲಿ ನಾವು ಬಂದಿರೋದು ಜಾಸ್ತಿ ಬರೀ ನಮ್ಮ ಶೂಟ್ ಮಾಡೋದೇ ಆಯಿತು, ಇವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋಕ್ಕಿಂತ. ಅಫ್ಕೋರ್ಸ್ ಒನ್ ಟೈಮ್ ಆಪರ್ಚುನಿಟಿ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ, ಹಂಗಂತ ಆಪರ್ಚುನಿಟಿ ಸಿಗಲ್ಲ ಅಂತಲ್ಲ. ಸೊ ವಿಕ್ಕಿ ಹೋಗ್ತಿದ್ದಾರೆ, ಹಾಯ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ವಿಕ್ಕಿ ಬಾಯ್ ಬಾಯ್. ಅಲ್ಲಿ ನಮ್ಮ ಎಕ್ಸ್ಕ್ಯೂಸ್ ಮೀ ಪಾಪ್ಯುಲರ್ ಹೀರೋ ಸುನೀಲ್ ಅವರು ಹೋಗ್ತಿದ್ದಾರೆ ಪ್ರಾಕ್ಟೀಸ್ ಮುಗಿಸಿ. ಡಿಯರ್ ಕಮ್ಸ್ ಆರ್ ನಿರೂಪ್ ಭಂಡಾರಿ, ಅವರು ಕೂಡ ಪ್ರಾಕ್ಟೀಸ್ ಮುಗಿಸಿ ಹೋಗ್ತಿದ್ದಾರೆ. ಆ್ಯಸ್ ಆಲ್ವೇಸ್ ಈ ಸೀರಿಯಸ್, ಸೊ ಸೀರಿಯಸ್ ಆಗಿ ಹೋಗ್ತಿದ್ದಾರೆ. ಅವ್ರ ಜೊತೆ ಇನ್ನೊಬ್ರು ಯಾರೋ ಹೋಗ್ತಿದ್ದಾರೆ, ಬಟ್ ಐ ಡೋಂಟ್ ನೋ ಇಸ್ ನೇಮ್. ಹಾಯ್ ಮಾಡಿದ್ರು. ಸೊ ಫೈನಲಿ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ನಮ್ಮ ಕ್ಯಾಪ್ಟನ್ ಕಿಂಗ್ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಗೈಡೆನ್ಸ್ ಕೊಡ್ತಾಯಿದ್ರು. ನಾಳೆ ಹೇಗೆ ಆಡಬೇಕು, ರಶ್ ಬೇಡ, ಕೋಆರ್ಡಿನೇಷನ್ ಇರಲಿ, ಆರಾಮಾಗಿ ಆಡೋಣ, ಪೀಸ್ಫುಲ್ಲಾಗಿ ಆಡೋಣ, ಲೆಟ್ಸ್ ಪ್ಲೇ ಇಟ್ ಇನ್ ಅ ಸ್ಪೋರ್ಟಿವ್ ವೇ ಅಂತೆಲ್ಲ ಫುಲ್ ಗೈಡೆನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಬರೀ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲ, ಇನ್ನೂ ಒಂದು ತೆಲುಗು ಟೀಮ್ ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿದ್ದರು, ಅಕ್ಕಿ ಅವ್ರ ಟೀಮು. ಸೊ ಅವರು ಆ ಕಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಈ ಕಡೆ ನಮ್ಮ ಕರ್ನಾಟಕ ಬುಲ್ಡೋಸರ್ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಹೋಗೋ ಟೈಮಲ್ಲಿ ಅವರು ಬಂದು ನಮ್ಮ ಟೀಮ್ಗೆ ಚಿಯರ್ ಅಪ್ ಗೈಸ್, ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿ ಹೋದರು. ದಟ್ ವಾಸ್ ಅ ಸ್ವೀಟ್ ಗೆಸ್ಚರ್ ಆಫ್ ಹಿಮ್. ಆ್ಯಂಡ್ ಎಂಟ್ರೆನ್ಸಲ್ಲೇ ನಮ್ಮ ಫೇಮಸ್ ಪಾಪ್ಯುಲರ್ ಕ್ರಿಕೆಟ್ ಪ್ಲೇಯರ್ಸ್ದೆಲ್ಲ ಸಿಗ್ನೇಚರ್ ಇರೋ ಬೋರ್ಡ್ ಇದು. ಸೊ ಕೊಹ್ಲಿದೆ ಫಸ್ಟ್ ಸಿಗ್ನೇಚರ್ ಇರೋದು. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು, ನಾನು ಚಿನ್ನಸ್ವಾಮಿಗೆ ಹೋಗಿರಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಲೈಕ್ ವೈಬೇ ಒಂಥರ ಚೆನ್ನಾಗಿತ್ತು. ನಾನು ಯೂಶ್ವಲಾಗಿ ಯಾವತ್ತೂ ಹೋಗಿರಲಿಲ್ಲ ಚಿನ್ನಸ್ವಾಮಿಗೆ. ಸೊ ಇಟ್ ವಾಸ್ ವೆರಿ ಗುಡ್ ವೈಬ್ಸ್. ಫೈನಲಿ ಎಲ್ಲ ಡಿಸ್ಕಷನ್ ಮುಗಿಸಿ ಎಲ್ಲ ಕ್ರಿಕೆಟ್ ಪ್ಲೇಯರ್ಸು ಹೊರಟರು. ಸೊ ಈವನ್ ನಮ್ಮ ಕಿಚ್ಚ ಬಾಸ್ ಕೂಡ ಬರ್ತಿದ್ರು. ಸೊ ಅದಕ್ಕೆ ನಾನು ಅವ್ರದ್ದು ಒಂದು ವೀಡಿಯೋ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಏನು ಜನ ಗುರು, ಎಲ್ಲೂ ಬಿಡಲ್ಲ ಅವ್ರನ್ನ. ಈ ಲೆವೆಲಿಗೆ ತಳ್ತಿದ್ದಾರೆ ಅಂದರೆ ನೀವೇ ನೋಡ್ಬೋದು ಆ ವೀಡಿಯೋಲಿ. ಅವ್ರನ್ನ ಬರೋಕ್ಕೂ ಬಿಡ್ತಾಯಿಲ್ಲ, ಅವ್ರ ಮೇಲೆ ಹೋಗಿ ಹೋಗಿ ಬಿದ್ದು
ಒಬ್ರಂತೂ ನೀವು ನೋಡ್ಬೋದು ಈ ವಿಡಿಯೋ ಹೋಗೋರಿಗೆ ಮುತ್ತೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಈವನ್ ತಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಅಷ್ಟು ಕ್ಲೋಸಪ್ಪಲ್ಲಿ ಅವ್ರನ್ನ ನೋಡಿ ಐ ವಾಸ್ ವೆರಿ ಹ್ಯಾಪಿ. ಹೇಳ್ತೀನಿ ರೀ. ಆಲ್ ದ ಬೆಸ್ಟ್ ವಿಕಮ್. ನಾನು ಈ ಪ್ರಾಕ್ಟೀಸ್ ಮ್ಯಾಚ್ಗೆ ಹೋಗೋಕ್ಕೆ ಎಕ್ಸೈಟೆಡ್ ಆಗಿದ್ದಿದ್ದೆ ವಿಕ್ಕಿನ ಮೀಟ್ ಮಾಡ್ಬೋದು, ಇನ್ನೊಂದು ನಮ್ಮ ಬಾಸ್ನ ಮೀಟ್ ಮಾಡ್ಬೋದು ಅಂತ. ನಮ್ಮ ಬಾಸ್ನ ನೋಡಿದೆ, ಮಾತಾಡ್ಸೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ. ವಿಕ್ಕಿನ ಮೀಟ್ ಮಾಡಿ ಫೋಟೋ ತಕ್ಕೊಂಡು ಮಾತಾಡಿದ್ದು ಇಟ್ ವಾಸ್ ಲಿಟ್ರಲಿ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಐ ವಾಸ್ ನಾಟ್ ಆನ್ ದ ಅರ್ತ್, ಐ ವಾಸ್ ಫ್ಲೈಯಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಹ್ಯಾಪಿ ಆಗಿದ್ದೆ. ಸೊ ಓವರ್ ಆಲ್ ನನಗಿದೊಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ ದ ಬೆಸ್ಟ್ ಕರ್ನಾಟಕ ಬುಲ್ಡೋಸರ್ಸ್. ಟಾಟಾ, ಬಾಯ್.